ಇದು ತುಂಬಾ ದೊಡ್ಡ ಸಂತೆ. 4 ರೀತಿ ವ್ಯಕ್ತಿಗಳು ಬಂದ್ ಹೋಗೋ ಜಾಗ. ಎಲ್ರೂ ಒಂದೇ ತರ ಇರಲ್ಲ. ನಿಂಗೇನಾದ್ರೂ ಹಿಂಸೆ ಅನ್ನಿಸ್ತಿದ್ರೆ ನೀನ್ ಮನೆಗ್ ಹೊರಡು. ನಾನಿಲ್ಲಿಂದ ಈಗ್ಲೇ ಬರಲ್ಲ ಅಷ್ಟೇ. ಇಲ್ಲ ಅತ್ತೆ, ನನಗೇನು ಹಿಂಸೆ ಆಗ್ತಿಲ್ಲ. ಜೊತೆಗೆ ನೀವಿದ್ದೀರಲ್ವಾ. ಏನೋ ಒಂದ್ ಕಾರಣ ಇಟ್ಕೊಂಡು ಅತ್ತೆ ನನ್ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತಿದ್ದಾರೆ. ನೀನ್ ಸರಿಯಾಗೇ ಊಹೆ ಮಾಡಿದ್ಯವಮ್ಮ. ಈಗಿನ್ನೇನು ನಾವಿಬ್ರು ಒಟ್ಟಾದ್ವಿ ಅಲ್ವಾ? ಆ ಮಹಾಜನ್ ಹೆಂಡತಿ ಸತ್ಯಭಾಮ ಮನೆಗ್ ಬಂದಾಗ್ಲೇ ನಿನ್ ಮೇಲ್ ಕೋಪ ಹೋಗಿ ಅವಳನ್ ಸಾಯಿಸೋಷ್ಟು ಕೋಪ ಬಂದಿತ್ತು. ಅತ್ಗೆ ಮನ್ಸಲ್ಲಿ ಏನು ಇರೋದಿಲ್ಲ. ನೀನ್ ಅವಳನ್ ವಹಿಸ್ಕೊಂಡ್ ಬರ್ಬೇಡ. ಅವಳ ದುಷ್ಟ ಬುದ್ಧಿ ನಂಗ್ ಚೆನ್ನಾಗ್ ಗೊತ್ತು. ಮಾರು ಹುಡುಗಿ ಮಾರು, ಸಿಹಿ ಉಪ್ಪಿನಕಾಯಿ ಮಾರು. ಮಾರು ಹುಡುಗಿ ಮಾರು, ಸಿಹಿ ಉಪ್ಪಿನಕಾಯಿ ಮಾರು. ಸಕ್ಕು ಬಾಯ್ ಸಕ್ಕು, ಸಿಹಿ ಉಪ್ಪಿನಕಾಯಿ ಮಾರು. ನಿನ್ ಮನೇನ್ ಮಾಡ್ತೀನಿ ನಾನು ಛಿದ್ರ ಛಿದ್ರ ಗೋಳು. ನಿನ್ ಮನೇನ್ ಮಾಡ್ತೀನಿ ನಾನು ಛಿದ್ರ ಛಿದ್ರ ಗೋಳು. ಹಾಡು ಹಾಡು. ಮಾರು ಹುಡುಗಿ ಮಾರು, ಸಿಹಿ ಉಪ್ಪಿನಕಾಯಿ ಮಾರು. ಮಾರು ಹುಡುಗಿ ಮಾರು, ಸಿಹಿ ಉಪ್ಪಿನಕಾಯಿ ಮಾರು. ಅಚ್ಚರಿ ಅಮ್ಮ, ನಿಜವಾಗ್ಲೂ ಸಕ್ಕು ಮತ್ತು ಉಮಾ ಅತ್ತೆ ಸಂತೆಗೆ ಹೋಗಲ್ ಕುತ್ಕೊಂಡು ಉಪ್ಪಿನಕಾಯಿ ಮಾರ್ತಾರ ಅಮ್ಮ? ಅವ್ರಿಗೆ ಯಾವಾಗ ಏನ್ ಯೋಚನೆ ಬರುತ್ತೋ ಯಾರಿಗೂ ಗೊತ್ತಾಗಲ್ಲ. ನಾನ್ ಬೇಡ ಅಂತಾನೆ ಹೇಳ್ದೆ. ನನ್ ಮಾತ್ ಕೇಳಿದ್ರೆ ಹೀಗೆ ಹಾಕಿರ್ತಿದ್ರು, ಯಾವಾಗ್ಲೂ ಉದ್ಧಾರ ಆಗ್ತಿದ್ರು. ಆ ಮನೆಯವರೆಲ್ಲ ಅಷ್ಟೇನೆ. ಅವ್ರಿಗೆ ನಾಚಿಗೆ ಅನ್ನೋದೇ ಇಲ್ಲ. ಸರಿ, ನೀನ್ ಹಾಡು. ಮಾರು ಹುಡುಗಿ ಮಾರು, ಸಿಹಿ ಉಪ್ಪಿನಕಾಯಿ ಮಾರು. ಸಾಲ ತೀರ್ಸೋದಕ್ಕೆ ಅವರು ಕೆಲಸ ಮಾಡ್ತಾ ಇದ್ರೆ ಅದು ನಿಮಗೆ ತಮಾಷೆನಾ? ನನ್ನ ತಂಗಿ ಮತ್ತೆ ಅವ್ರ ಮನೆಯವರು ನ್ಯಾಯವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಕಾಲಹರಣ ಮಾಡ್ತಿಲ್ಲ. ಅವ್ರ ಸಾಲದ ಭಾರನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನಿನಗೆ ಸಾಧ್ಯ ಆದ್ರೆ ಸಹಾಯ ಮಾಡು, ಇಲ್ಲ ಬಾಯಿ ಮುಚ್ಕೊಂಡಿರು. ಅಯ್ಯೋ, ಅದಲ್ಲ ಅಂದ್ರೆ ನನಗೂ ತುಂಬಾ ದುಃಖ ಇದೆ. ಆ ದುಃಖನ ಮರೆಯೋದಕ್ಕೆ ಹೀಗ್ ಹಾಡ್ ಹಾಡ್ಕೋತಾ ಇದೀವಿ. ನೀವೇನಾದ್ರೂ ಅಲ್ಲಿದ್ದಿದ್ರೆ ನಿಜವಾಗ್ಲೂ ಬೇರೆ ರೀತಿ ಇರೋದು. ನಿಮ್ ತಂಗಿನ್ ನೋಡ್ ಅಸಹ್ಯ ಪಟ್ಕೋತಿದ್ರಿ. ನೀನ್ ಯಾವತ್ತೂ ಹಾಗೆ ಅನ್ಕೋಬೇಡ. ನನ್ ತಂಗಿ ಅಂದ್ರೆ ನನ್ಗೆ ಗೌರವ, ಅಭಿಮಾನ. ಮಾಮ, ನಿನ್ ಕೆಲ್ಸ ನೆನೆಸ್ಕೊಂಡ್ರೆ ನನ್ಗೆ ಅಸಹ್ಯ ಆಗುತ್ತೆ. ಹಾಳಾಗಿರೋ ಉಪ್ಪಿನಕಾಯಿನ ಅಪ್ಪಂಗೆ ಊಟಕ್ಕೆ ಹಾಕೊಟ್ಟಿದ್ಯಲ್ಲ. ಅಯ್ಯೋ ದೇವ್ರೆ, ಅಯ್ಯೋ, ನಾನ್ ಗಮನಿಸ್ಲೇ ಇಲ್ಲ ರೀ. ಗಮನಿಸ್ಬೇಕು ಅಂದ್ರೆ ಕುಟುಂಬದ ಮೇಲೆ ನಿನಗೆ ಶ್ರದ್ಧೆ ಇರ್ಬೇಕಲ್ವಾ? ನಿನಗ್ ಬೇಡದೇ ಇರೋ ಕೆಲಸ ಮಾಡೋದಕ್ಕೆ ಸಮಯ ಸಾಕಾಗೋದಿಲ್ಲ. ನಾನು ಹೊರಗೆ ಹೋಗಿ ರಾತ್ರಿ ಎಷ್ಟೊತ್ತಿಗೋ ಬರ್ತೀನಿ. ಅದ್ ನಿನಗೆ ಆರಾಮಾಗಿದೆ ಅಲ್ಲ? ನನ್ ಮಾತು ನಿನಗೆ ಲೆಕ್ಕಕ್ಕಿಲ್ಲ. ನೀನ್ ಈಗಿಂದೀಗ್ಲೇ ನನ್ ತಂಗಿ ಮನೆಗೆ ಹೋಗಿ ಒಂದಷ್ಟು ಉಪ್ಪಿನಕಾಯಿನ ದುಡ್ಡು ಕೊಟ್ಟು ತಗೊಂಡ್ ಬಾ. ದುಡ್ಡು ಕೊಟ್ಟು ಆ ರೀತಿ ಆದ್ರೂ ಸಹಾಯ ಮಾಡು. ಇಲ್ ನೋಡು ಬಿಂದು, ಸಕ್ಕು ನೋಡಿ ನೀನು ಆಡ್ಕೊಳ್ಳೋದಲ್ಲ, ಅವಳಲ್ಲಿರೋ ಒಳ್ಳೆ ಗುಣಗಳನ್ನ ಕಲ್ತ್ಕೋ. ಜೀವನದಲ್ಲಿ ಮುಂದೆ ಬರ್ತೀಯ. ಏನಮ್ಮ, ಅಪ್ಪ ಯಾವಾಗ್ಲೂ ಉಮಾ ಅತ್ತೆಗೆ ಸಹಾಯ ಮಾಡು ಅಂತ ಹಿಂಸೆ ಕೊಡ್ತಾರೆ. ನಿನಗ್ ಅರ್ಥ ಆದ್ರೂ ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ನೋಡು, ಈಗ್ಲೂ ಕೂಡ ಉಮಾಗ್ ದುಡ್ಡು ಕೊಟ್ಟು ಉಪ್ಪಿನಕಾಯಿ ತಗೊಂಡ್ ಬಾ ಅಂತಿದ್ದಾರೆ. ತಗೊಳ್ಳೋದಿಲ್ಲ, ತರ್ತೀನಿ. ಕೆಟ್ಟ ಹೋಗಿರೋ ಉಪ್ಪಿನಕಾಯಿನ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋ ಒಳ್ಳೆ ಉಪ್ಪಿನಕಾಯಿನ ತರ್ತೀನಿ. ಅಯ್ಯೋ ಅಮ್ಮ, ಆಮೇಲೆ ಕೆಟ್ಟಿರೋ ಉಪ್ಪಿನಕಾಯಿನ ಅವ್ರು ಗೊತ್ತಿಲ್ದೆ ಮಾರಿದ್ರೆ? ನನಗೂ ಅದೇ ಬೇಕು ಕಣೆ. ಸಂತೆಲಿ ಮಾರ್ಲಿ, ಅದನ್ನ ತಗೊಂಡೋರು ನಾನಾ ಅವಸ್ಥೆ ಪಡ್ಬೇಕು. ವೈದ್ಯರ ಮನೆಗೆ ಹೋಗ್ಬೇಕು.